ಚಿತ್ರದುರ್ಗ ಪೊಲೀಸ್ ಇಲಾಖೆಯಲ್ಲಿ ಖಾಕಿ ಕ್ರಾಂತಿ. ಖಡಕ್ ಎಸ್ಪಿಯ ಅಬ್ಬರಕ್ಕೆ ಬೆದರಿದ್ರ ಪೊಲೀಸ್ ಅಧಿಕಾರಿಗಳು. ಚಿತ್ರದುರ್ಗ ಪೊಲೀಸ್ ಇಲಾಖೆಯಲ್ಲಿ ಖಾಕಿ ಕ್ರಾಂತಿ. ಖಡಕ್ ಎಸ್ಪಿಯ ಅಬ್ಬರಕ್ಕೆ ಬೆದರಿದ್ರ ಪೊಲೀಸ್ ಅಧಿಕಾರಿಗಳು. ಚಿತ್ರದುರ್ಗ ಸಬ್ ಡಿವಿಷನ್ನಲ್ಲಿ ಭಾರೀ ಹೈಡ್ರಾಮಾ. ಒಂದೇ ಏಟಿಗೆ ಸಾಲು ಸಾಲು ಅಧಿಕಾರಿಗಳ ಸಿಕ್ ಲೀವ್ ನಾಟಕ. 6 ಮಂದಿ ಅಧಿಕಾರಿಗಳು ಏಕಾಏಕಿ ರಜೆಯ ಮೇಲೆ ಪರಾರಿ. 3 ಇನ್ಸ್ಪೆಕ್ಟರ್ಗಳು 2 ಪಿಎಸ್ಐ ಸೇರಿ ಒಟ್ಟು 6 ಅಧಿಕಾರಿಗಳು ಸಿಕ್ ಲೀವ್. ನಗರ ಠಾಣೆ ಪಿಐ ಉಮೇಶ್ ಬಾಬು, ಭರಮಸಾಗರ ಪಿಐ ಪ್ರಸಾದ್, ಪಿಎಸ್ಐ ಅಶ್ವಿನಿ ಹಂಡೆ. ಈ ಅಧಿಕಾರಿಗಳ ರಜೆಯ ಹಿಂದೆ ಅಡಗಿದೆ ಕರಾಳ ರಹಸ್ಯ. ಖೋಟಾ ನೋಟು ದಂಧೆ ಬಯಲಾಗ್ತಾ ಇದ್ದಂತೆ ಪಿಐ ಉಮೇಶ್ ಬಾಬು ಎಸ್ಕೇಪ್. ಕಡ್ಲೆಗುದ್ದ ಕೊಲೆ ಪ್ರಕರಣದಲ್ಲಿ ನಿರ್ಲಕ್ಷ್ಯದ ಆರೋಪ. ತುರುವನೂರಿನಲ್ಲಿ ಇಸ್ಪೀಟ್ ದಂಧೆಗೆ ಪಿಐ ಬಸವರಾಜು ಮತ್ತೆ ಪಿಎಸ್ಐ ಕೋಟೆನಾಡಿನಲ್ಲಿ ಎದ್ದಿದೆ ಭಾರೀ ಅನುಮಾನ. ಎಸ್ಪಿ ರಂಜಿತ್ ಕುಮಾರ್ ಆಕ್ಷನ್ ಮೂಡ್ಗೆ ಬೆದರಿದ್ರ ಅಧಿಕಾರಿಗಳು. ಕ್ರೈಮ್ ಮೀಟಿಂಗ್ನಲ್ಲಿ ಎಸ್ಪಿಯ ತರಾಟೆ. ತಕ್ಷಣವೇ ರಜೆ ಹಾಕಿದ ಪಿಎಸ್ಐ ಅಶ್ವಿನಿ. ಠಾಣೆಯಲ್ಲಿ ಅಧಿಕಾರಿಗಳೇ ಇಲ್ಲ. ಡಿವೈಎಸ್ಪಿ ಎಸ್ಪಿ ಕಚೇರಿಗೆ ಇಂದು ರಜೆಯೋ ಅಥವಾ ಅಕ್ರಮಗಳ ರಕ್ಷಣೆ ಮಾಡಿದ ತಂತ್ರವೋ? ಮುಂದೆ ರಜೆ ಹಾಕಲು ಸಿದ್ಧರಾಗ್ತಾ ಇದ್ದಾರಾ ಇನ್ನು ಕೆಲವರು? ಎಸ್ಪಿ ರಂಜಿತ್ ಕುಮಾರ್ಗೆ ಕಾದಿದೆ ದೊಡ್ಡ ಸವಾಲು. ಕೋಟೆನಾಡಿನ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರೋ ಅಸಲಿ ಆಟವೇನು? ಖಾಕಿ ಪಡೆ ಅನಾಥ ಎಸ್ಪಿಯ ಮುಂದಿನ ನಡೆ ಏನು ಎಂಬ ಪ್ರಶ್ನೆ ಎದುರಾಗ್ತಾ ಇದೆ. ಎಸ್ಪಿಯ ಆರ್ಭಟಕ್ಕೆ ಎದರಿದ್ರ ಪೊಲೀಸರು ಅನ್ನೋದು ಕೂಡ ಈಗ ನಾವು ನೋಡಬೇಕು. 6 ಮಂದಿ ಅಧಿಕಾರಿಗಳು ಏಕಾಏಕಿ ರಜೆ ಹಾಕಿ ಪರಾರಿಯಾಗಿದ್ದಾರೆ. ಚಿತ್ರದುರ್ಗ ಪೊಲೀಸ್ ಇಲಾಖೆಯಲ್ಲಿ ಖಾಕಿ ಕ್ರಾಂತಿ ನಡೀತಾ ಇದೆ. ಖಡಕ್ ಎಸ್ಪಿಯ ಅಬ್ಬರಕ್ಕೆ ಬೆದರಿದ್ರ ಪೊಲೀಸ್ ಅಧಿಕಾರಿಗಳು ಎನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಚಿತ್ರದುರ್ಗ ಸಬ್ ಡಿವಿಷನ್ನಲ್ಲಿ ಭಾರೀ ಹೈಡ್ರಾಮಾ ನಡೀತಾ ಇದೆ ಅಂತ ಹೇಳಬಹುದು. ಒಂದೇ ಏಟಿಗೆ ಸಾಲು ಸಾಲು ಅಧಿಕಾರಿಗಳ ಸಿಕ್ ಲೀವ್ ನಾಟಕ ನಡೀತಾ ಇದೆ. 6 ಮಂದಿ ಅಧಿಕಾರಿಗಳು ಏಕಾಏಕಿ ರಜೆಯ ಮೇಲೆ ಪರಾರಿಯಾಗಿದ್ದಾರೆ. ಇನ್ನು 3 ಇನ್ಸ್ಪೆಕ್ಟರ್ಗಳು 2 ಪಿಎಸ್ಐ ಸೇರಿ ಒಟ್ಟು 6 ಅಧಿಕಾರಿಗಳು ಕಣ್ಮರೆಯಾಗಿದ್ದಾರೆ. ನಗರ ಠಾಣೆ ಪಿಐ ಉಮೇಶ್ ಬಾಬು, ತುರುವನೂರು ಪಿಐ ಬಸವರಾಜು, ಭರಮಸಾಗರ ಪಿಐ ಪ್ರಸಾದ್, ಪಿಎಸ್ಐ ಅಶ್ವಿನಿ ಹಂಡೆ, ಪಿಎಸ್ಐ ತಳವಾರ್ ರಜೆ ಮೊರೆ ಹೋಗಿದ್ದಾರೆ. ಈ ಅಧಿಕಾರಿಗಳ ರಜೆಯ ಹಿಂದೆ ಅಡಗಿದ್ಯಾ ಕರಾಳ ರಹಸ್ಯ ಅನ್ನೋದು ಕೂಡ ಈ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಖೋಟಾ ನೋಟು ದಂಧೆ ಬಯಲಾಗ್ತಾ ಇದ್ದಂತೆ ಪಿಐ ಉಮೇಶ್ ಬಾಬು ಎಸ್ಕೇಪ್ ಆಗಿದ್ದಾರೆ. ಕಡ್ಲೆಗುದ್ದ ಕೊಲೆ ಪ್ರಕರಣದಲ್ಲಿ ನಿರ್ಲಕ್ಷ್ಯದ ಆರೋಪದಲ್ಲಿ ಪಿಐ ಪ್ರಸಾದ್ ಪರಾರಿಯಾಗಿದ್ದಾರೆ. ತುರುವನೂರಿನಲ್ಲಿ ಇಸ್ಪಿಟ್ ದಂಧೆಗೆ ಪಿಐ ಬಸವರಾಜು, ಪಿಎಸ್ಐ ತಳವಾರ್ ಸಾಥ್ ನೀಡಿದ್ದಾರೆ ಎನ್ನೋ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಎಸ್ಪಿ ರಂಜಿತ್ ಕುಮಾರ್ ಯಾವಾಗ ಕ್ರೈಮ್ ಮೀಟಿಂಗ್ ಅನ್ನ ತಗೊಂಡು ತರಾಟೆಗೆ ತೆಗೆದುಕೊಳ್ತಾರೆ, ಎಲ್ಲ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ತಕ್ಷಣವೇ ಎಲ್ಲ ಪಿಐಗಳು ಪಿಎಸ್ಐಗಳು ರಜೆ ಹಾಕಿ ಎಸ್ಕೇಪ್ ಆಗಿದ್ದಾರೆ. ಠಾಣೆಯಲ್ಲಿ ಅಧಿಕಾರಿಗಳೇ ಇಲ್ಲ. ಡಿವೈಎಸ್ಪಿ ಎಸ್ಪಿ ಕಚೇರಿಗೆ ಸಾರ್ವಜನಿಕರ ಅಲೆದಾಟ ಆಗ್ತಾ ಇದೆ. ಇದು ರಜೆಯೋ ಅಥವಾ ಅಕ್ರಮಗಳನ್ನ ರಕ್ಷಣೆ ಮಾಡಿದ ತಂತ್ರವೋ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಮುಂದೆ ರಜೆ ಹಾಕಲು ಇನ್ನೂ ಕೆಲ ಅಧಿಕಾರಿಗಳು ಸಿದ್ಧರಾಗ್ತಾ ಇದ್ದಾರೆ ಅನ್ನೋ ಸಂಶಯ ಕೂಡ ವ್ಯಕ್ತವಾಗ್ತಾ ಇದೆ. ಈಗ ಎಸ್ಪಿ ರಂಜಿತ್ ಕುಮಾರ್ಗೆ ಕಾದಿದೆ ಬಹುದೊಡ್ಡ ಸವಾಲ್ ಅಂತಾನೆ ಹೇಳಿದ್ರು ತಪ್ಪಾಗಲ್ಲ. ಯಾಕೆಂದ್ರೆ ಬರುವ ಎಲ್ಲ ಅಧಿಕಾರಿಗಳು ಕೂಡ ರಜೆ ಹಾಕಿ ಎಸ್ಕೇಪ್ ಆದರೆ ಹೇಗೆ ಇದನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಖಾಕಿ ಪಡೆ ಅನಾಥ ಎಸ್ಪಿಯ ಮುಂದಿನ ನಡೆ ಏನು ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಖಾಕಿ ಕ್ರಾಂತಿ ನಡೀತಾ ಇದೆ. ಖಡಕ್ ಎಸ್ಪಿಯ ಅಬ್ಬರಕ್ಕೆ ಪೊಲೀಸ್ ಅಧಿಕಾರಿಗಳು ಬೆದರಿದ್ದಾರೆ. ಬೆದರಿ ಈ ಒಂದು ಸಿಕ್ ಲೀವ್ ಅನ್ನ ತೆಗೆದುಕೊಳ್ಳುತ್ತಿದ್ದಾರೆ. ಚಿತ್ರದುರ್ಗ ಸಬ್ ಡಿವಿಷನ್ನಲ್ಲಿ ಭಾರೀ ಹೈಡ್ರಾಮಾ ನಡೀತಾ ಇದೆ. ಎಸ್ಪಿ ರಂಜಿತ್ ಕುಮಾರ್ ಕ್ರೈಮ್ ಮೀಟಿಂಗ್ ತಗೊಳ್ತಾರೆ. ಕ್ರೈಮ್ ಮೀಟಿಂಗ್ ತಗೊಂಡು
ಅವರು ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗೆಯೇ ಈ ಒಂದು ಮೀಟಿಂಗ್ ನಂತರದಲ್ಲಿ ಸಾಕಷ್ಟು ಜನ ಅಧಿಕಾರಿಗಳು ರಜೆ ಹಾಕಿ ಸಿಕ್ ಲೀವ್ ಹಾಕಿ ಎಸ್ಕೇಪ್ ಆಗ್ತಾ ಇದ್ದಾರೆ. ಒಂದೇ ಏಟಿಗೆ ಸಾಲು ಸಾಲು ಅಧಿಕಾರಿಗಳು ಸಿಕ್ ಲೀವ್ ನಾಟಕವಾಡ್ತಾ ಇದ್ದಾರೆ. 6 ಮಂದಿ ಅಧಿಕಾರಿಗಳು ಏಕಾಏಕಿ ರಜೆ ಹಾಕಿ ಪರಾರಿಯಾಗಿದ್ದಾರೆ. 3 ಇನ್ಸ್ಪೆಕ್ಟರ್ಗಳು 2 PSI ಸೇರಿ ಒಟ್ಟು 6 ಅಧಿಕಾರಿಗಳು ಕಣ್ಮರೆಯಾಗಿದ್ದಾರೆ. ನಗರ ಠಾಣೆ PI ಉಮೇಶ್ ಬಾಬು, ತುರುವನೂರು PI ಬಸವರಾಜು, ಭರಮಸಾಗರ PI ಪ್ರಸಾದ್, PSI ಅಶ್ವಿನಿ ಹಂಡೆ ಹಾಗೆಯೇ PSI ತಳವಾರ್ ರಜೆ ಮೊರೆ ಹೋಗಿದ್ದಾರೆ. ಈ ಅಧಿಕಾರಿಗಳು ಈ ರೀತಿ ರಜೆ ಹಾಕಿರೋದ್ರಿಂದ ಯಾವುದಾದ್ರೂ ಒಂದು ರಹಸ್ಯ ಅಡಗಿದೆಯಾ ಅನ್ನೋ ಸಂಶಯ ಕೂಡ ವ್ಯಕ್ತವಾಗ್ತಾ ಇದೆ. ಖೋಟಾ ನೋಟು ದಂಧೆ ಬಯಲಾಗ್ತಾ ಇದ್ದಂತೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಕಡ್ಲೆಗುದ್ದ ಕೊಲೆ ಪ್ರಕರಣದಲ್ಲಿ ನಿರ್ಲಕ್ಷ್ಯದ ಆರೋಪವನ್ನ ಕೂಡ PI ಪ್ರಸಾದ್ ಅವರು ಎದುರಿಸ್ತಾ ಇರ್ತಾರೆ. ಅವರು ಕೂಡ ಪರಾರಿಯಾಗಿದ್ದಾರೆ. ಇದು ರಜೆಯೋ ಅಥವಾ ಅಕ್ರಮಗಳ ರಕ್ಷಣೆಯ ತಂತ್ರವೋ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನೂ ಕೂಡ ಸಾಕಷ್ಟು ಪೊಲೀಸ್ ಇನ್ಸ್ಪೆಕ್ಟರ್ಗಳು ರಜೆ ಹಾಕೋಕೆ ರೆಡಿಯಾಗಿದ್ದಾರಂತೆ. ಈ ಒಂದು ಸುದ್ದಿ ಕೂಡ ಹರಿದಾಡ್ತಾ ಇದೆ. ಕೋಟೆ ನಾಡಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರೋ ಆಟ ಏನಿರಬಹುದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಪೊಲೀಸ್ ಅಧಿಕಾರಿಗಳ ನಡೆ ಸಂಶಯ ವ್ಯಕ್ತವಾಗ್ತಾ ಇದೆ. ಚಿತ್ರದುರ್ಗ ಪೊಲೀಸ್ ಇಲಾಖೆಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. SP ರಂಜಿತ್ ಕುಮಾರ್ ಕ್ರೈಮ್ ಮೀಟಿಂಗ್ ತಗೊಳ್ತಾರೆ. ಕ್ರೈಮ್ ಮೀಟಿಂಗ್ನಲ್ಲಿ ಎಲ್ಲ ಇನ್ಸ್ಪೆಕ್ಟರ್ಗಳನ್ನು ತರಾಟೆಗೆ ತೆಗೆದುಕೊಳ್ತಾರೆ. ಇದಾದ ನಂತರದಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ರಜೆಯ ಮೊರೆ ಹೋಗಿದ್ದಾರೆ. ಒಂದೇ ಏಟಿಗೆ ಅಧಿಕಾರಿಗಳು ಸಾಲು ಸಾಲು ಸಿಕ್ ಲೀವ್ಗಳ ನಾಟಕವಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ನಾಟಕವಾಡ್ತಾ ಇರಬಹುದು ಅನ್ನೋ ಸಂಶಯ ಕೂಡ ವ್ಯಕ್ತವಾಗ್ತಾ ಇದೆ. ಅಧಿಕಾರಿಗಳು ರಜೆಯ ನಾಟಕವಾಡ್ತಾ ಇರೋದ್ರ ಹಿಂದೆ ಏನಾದರೂ ಕರಾಳ ರಹಸ್ಯ ಇದೆಯಾ ಅನ್ನೋ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಕಡ್ಲೆಗುದ್ದ ಕೊಲೆ ಪ್ರಕರಣದಲ್ಲಿ ನಿರ್ಲಕ್ಷ್ಯದ ಆರೋಪ ಕೂಡ ಇತ್ತು PI ಪ್ರಸಾದ್ ಮೇಲೆ. ಈಗ ಅವರು ಕೂಡ ಎಸ್ಕೇಪ್ ಆಗಿದ್ದಾರೆ. ಠಾಣೆಯಲ್ಲಿ ಅಧಿಕಾರಿಗಳೇ ಇಲ್ಲ. DYSP SP ಕಚೇರಿಗೆ ಸಾರ್ವಜನಿಕರಂತೂ ಅಲೆದು ಸುಸ್ತಾಗ್ತಾ ಇದ್ದಾರೆ. ಇದು ರಜೆಯೋ ಅಥವಾ ಅಕ್ರಮಗಳನ್ನು ರಕ್ಷಣೆ ಮಾಡಿದ ತಂತ್ರವೋ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನು ಕೆಲವರು ರಜೆ ಹಾಕೋಕೆ ರೆಡಿಯಾಗಿದ್ದಾರಂತೆ. ಕೋಟೆ ನಾಡಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರೋ ಅಸಲಿ ಆಟವೇನು ಎಂಬ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇನ್ನು SPಯ ಮುಂದಿನ ನಡೆ ಏನು ಅನ್ನೋ ಪ್ರಶ್ನೆ ಕೂಡ ಇದೀಗ ಎದುರಾಗ್ತಾ ಇದೆ. ಚಿತ್ರದುರ್ಗ ಪೊಲೀಸ್ ಇಲಾಖೆಯಲ್ಲಿ ಖಾಕಿ ಕ್ರಾಂತಿ ನಡೀತಾ ಇದೆ. SP ರಂಜಿತ್ ಕುಮಾರ್ ಯಾವಾಗ ತರಾಟೆಗೆ ತೆಗೆದುಕೊಳ್ತಾರೆ ಎಲ್ಲ ಅಧಿಕಾರಿಗಳನ್ನ, ಅದಾದ ನಂತರದಲ್ಲಿ ಎಲ್ಲ ಇನ್ಸ್ಪೆಕ್ಟರ್ಗಳು ಸಿಕ್ ಲೀವ್ ನಾಟಕವಾಡ್ತಾ ಇದ್ದಾರೆ. 6 ಮಂದಿ ಅಧಿಕಾರಿಗಳು ಏಕಾಏಕಿ ರಜೆ ಹಾಕಿ ಪರಾರಿಯಾಗಿದ್ದಾರೆ. ಈ ಅಧಿಕಾರಿಗಳು ರಜೆ ಆಗ್ತಾ ಇರೋ ಹಿಂದೆ ಏನಾದರೂ ಕರಾಳ ರಹಸ್ಯ ಅಡಗಿದ್ಯಾ ಅನ್ನೋದನ್ನ ಕೂಡ ಕಾದು ನೋಡಬೇಕು. ಖೋಟಾ ನೋಟು ದಂಧೆ ಬಯಲಾಗ್ತಾ ಇದ್ದಂತೆ ಈ ಒಂದು ಪ್ರಕರಣ ಕೂಡ ಬೆಳಕಿಗೆ ಬಂದಿದೆ. ಇನ್ನೂ ಕೆಲ ಅಧಿಕಾರಿಗಳು ರಜೆ ಹಾಕೋಕೆ ರೆಡಿಯಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ವ್ಯಕ್ತವಾಗ್ತಾ ಇದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.